ಬಂದೆಯ ಗುರುರಾಯ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರಲ್ಲಿ ಇನ್ನೂ ಆಧ್ಯಾತ್ಮ, ಭಯ, ಭಕ್ತಿ ಇದೆ ಅನ್ನೋದಕ್ಕೆ ಗುರು ರಾಘವೇಂದ್ರ ವೈಭವ ಧಾರಾವಾಹಿ ಯಶಸ್ವಿಯಾಗಿರೋದೇ ಸಾಕ್ಷಿ ಅಂತ ಹೇಳ್ಬೋದು. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಧಾರಾವಾಹಿಯ ತಂಡದೊಂದಿಗೆ ಮಾತಾಡಬಹುದು. ಈಗ ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಪಟ್ಟಾಭಿರಾಮ್ ಅವರೇ, ನಿಮಗೆ ಏನು ಪ್ರೇರಣೆ ಅಂತ ಈ ಒಂದು ಧಾರಾವಾಹಿಗೆ ನಿರ್ಮಾಪಕರಾಗಿದ್ದೀರಿ? ನಾನು ಹಿಂದೆ ಹೇಳಿದ ಹಾಗೆ ಇದರಲ್ಲಿ ಪ್ರೇರಣೆ ಏನೂ ಇಲ್ಲ. ಇದು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಆಜ್ಞೆ. ಒಂದಿನ ಹೀಗೆ ಒಂದು ಮಂಗಳವಾರ ರಾತ್ರಿ ಮಲಗಿರುವಾಗ ರಾಯರು ಕನಸಲ್ಲಿ ಗೋಚರವಾದಂಗೆ ಆಯಿತು. ಸುಮಾರು 2:30-3 ಗಂಟೆ ಇರ್ಬೋದು. ಎದ್ದೆ, ಸುತ್ತಲೂ ನೋಡಿದೆ, ನನಗೇನೋ ಅನಿಸ್ಲಿಲ್ಲ. ಏನೋ ಒಂದು ಶಕ್ತಿ ಇತ್ತು, ಏನೋ ಒಂದು ಸರಿ ಹಾಗೆ ಮಲಗಿಬಿಟ್ಟೆ. ತಿರ್ಗಿ ಮತ್ತೆ ಮಂಗಳವಾರ, ಬುಧವಾರ ಸೈಲೆಂಟ್, ಏನೂ ಗೊತ್ತಾಗಲಿಲ್ಲ. ಗುರುವಾರ ಮಧ್ಯಾಹ್ನ ಸುಮಾರು 12:30-1 ಗಂಟೆಗೆ ನಮ್ಮ ಸುವರ್ಣ ವಾಹಿನಿಯ ಜಗದೀಶ್ ಅವರು, ಅನೂಪ್ ಅವರು ನನ್ನ ಕಚೇರಿಗೆ ಬಂದರು. ಕಚೇರಿಗೆ ಬಂದು ಈ ಥರ ಗುರು ರಾಘವೇಂದ್ರ ವೈಭವ ಧಾರಾವಾಹಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ, ಇದಕ್ಕೆ ಸೂಕ್ತವಾದ ನಿರ್ಮಾಪಕರು ನೀವೇ ಅಂತ ಹೇಳಿದಾಗ ನನಗೆ ಹೇಗೆ ಅನಿಸಿರ್ಬೇಕು ನೀವು ಯೋಚನೆ ಮಾಡಿ. ಕನಸಿಗೂ ಇವ್ರು ಬಂದಿರೋದಕ್ಕೂ ಕಾಕತಾಳಿ ಅಂತೂ ಅಲ್ಲ. ಅದು ಅಲ್ಲದೆ ನನ್ನ ಹಿಂದಿನ ಸಿನಿಮಾ ರಂಗದ ಮತ್ತು ಟಿ ವಿ ರಂಗದ ಅನುಭವ ಬಹಳ ದುಃಖಮಯ, ಕಷ್ಟಕರವಾಗಿತ್ತು. ಈ ಮಾಧ್ಯಮನೇ ಬೇಡ, ನಮ್ದು ಏನಿದ್ರು ವಿದ್ಯಾಸಂಸ್ಥೆಗಳು ಅದು ನೋಡ್ಕೊಂಡಿರೋಣ ಅಂತ ಇದ್ದಾಗ ಇದ್ದಕ್ಕಿದ್ದಂಗೆ ಈ ಯೋಜನೆ ಬಂತು. ಸಂದರ್ಭದಲ್ಲಿ ಬಹುಶಃ ಗುರುರಾಯರೇ ಬಂದು ಕೈ ಹಿಡಿದಿದ್ದಾರೆ. ಅವರೇ ಕರ್ಕೊಂಡು ಬಂದರು. ಇನ್ನು ಅದು ಅವ್ರ ಆಜ್ಞೆ ಅಂದಮೇಲೆ ತಿರಸ್ಕರಿಸುವ ಅಥವಾ ಅದನ್ನ ಧಿಕ್ಕರಿಸುವ ಶಕ್ತಿ ಆಗಲಿ ಅಥವಾ ಯಾವುದು ನನ್ನಲ್ಲಿ ಇರಲಿಲ್ಲ. ಅದು ಅಲ್ಲದಿರೋ ಸುವರ್ಣ ವಾಹಿನಿಯವರೇ ಬಂದು ಕೇಳಿದಾಗ ನನಗಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ನಾನು ಅವರನ್ನು ಕೇವಲ 24 ಗಂಟೆ ಸಮಯ ಕೇಳಿದೆ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಬಂದಾಗ ನೀವು ಯೋಚನೆ ಮಾಡಬೇಕಾಗತ್ತೆ, ಯಾವ ರಂಗ ಬೇಡವೋ, ಎಲ್ಲಿ ಮತ್ತೆ ಕಾಲಿಡಬೇಡವೋ. ಕಹಿ ಅನುಭವಗಳಾದಾಗ ಜೀವನದಲ್ಲಿ ನೀವು ಬಹಳ ಪಾಠ ಕಲ್ತಿರ್ತೀರ. ಯೋಚನೆ ಮಾಡೋದಕ್ಕೂ ನನಗೆ ಸಮಯ ಇರಲಿಲ್ಲ. ಆದರೂ ಒಂದು ದಿವಸ ಕೇಳಿದೆ, ಒಂದೇ ಒಂದು ದಿವಸ ಸಮಯ ಕೊಡಿ, ನಾನು ಮಾತಾಡಬೇಕು ಅಂತ. ಯಾಕೆಂದರೆ ನಾನು ರಂಗದಿಂದ ಭಾಳ ದೂರ ಇದ್ದೆ. ನಿರ್ಮಾಪಕರು ಅನ್ಸ್ಕೊಳ್ಳೋದು, ಆ್ಯಕ್ಚುಲಿ ನಿರ್ಮಾಪಕರು ನಾನಲ್ಲ, ನಮ್ಮ ಶ್ರೀಮತಿಯವರು, ಅವ್ರ ಪರವಾಗಿ ನಾನು ಬಂದಿದ್ದೇನೆ. ಅದರಿಂದ ಆವಾಗ ನಾನು ನಮ್ಮ ರೇಣುಕಾ ಶರ್ಮಾ ಅವ್ರ ಜೊತೆ ದಶಾವತಾರ ಮಾಡಬೇಕು ಅಂತ 3 ವರ್ಷದಿಂದ ಕಥಾಕವನದಲ್ಲೇ ಇದ್ದೆ ನಾನು. ಮತ್ತು ನನ್ನ ಸ್ನೇಹಿತರಾದ ಸುರೇಶ್ ಅವ್ರ ಜೊತೆ ನಾನು ಒಂದು ಕಾದಂಬರಿ ಮಾಡಬೇಕು ಅಂತ, ಕನ್ನಡದಲ್ಲಿ ಒಂದು ಕಾದಂಬರಿ ಬರೀಬೇಕು ಅಂತ ಇದ್ದೆ. ನನ್ನ ಯೋಚನೆಗಳಲ್ಲಿ ಅವ್ರು ಹೇಳ್ತಾ ಇದ್ದೆ, ಅವ್ರ ಹತ್ರ ಬರೆಸ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಇದು ಬಂದಾಗ ನನಗೆ ಬೇರೆ ಮಾರ್ಗ ಇರಲಿಲ್ಲ. ಏಕೆಂದರೆ ಅವರ ಆಜ್ಞೆ ಅದು. ಕನಸಲು ಬಂದಿದ್ದಕ್ಕೂ ಇವರು ಬಂದಿದ್ದಕ್ಕೂ ಇದು ಕಾಕತಾಳಿ ಅಂತ ಖಂಡಿತ ಅಲ್ಲ. ನೋಡಿ, ಚಿತ್ರರಂಗದಲ್ಲಿ 100 ನಿರ್ಮಾಪಕರುಗಳಿದ್ದಾರೆ. ಸಾವಿರಾರು ಜನ ಸಿನಿಮಾ ಮಾಡಬೇಕು ಅಥವಾ ಧಾರಾವಾಹಿ ಮಾಡಬೇಕು ಅಂತ ಯೋಚನೆಗಳು, ಕನಸು ಎಷ್ಟೋ ಜನ ಕಂಡಿದ್ದಾರೆ. ಯಾವುದು ಬೇಡ ಅಂತ ಎಲ್ಲೋ ಇರೋ ನನ್ನನ್ನು ರಾಯರು ಕರೆಸಿರ್ಬೇಕು ಅಂದರೆ ಪವಾಡ ಅಲ್ಲದೆ ಮತ್ತಿನ್ನೇನೂ ಇಲ್ಲ. ರಾಯರ ಆಶೀರ್ವಾದದಿಂದಲೇ ಇವತ್ತು ಧಾರಾವಾಹಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂತ. ಅದೊಂದೇ ಅಲ್ಲ, ನಾನು ಬದುಕಿರೋದೇ ಅವರ ಆಶೀರ್ವಾದದಿಂದ. ಇವತ್ತು ನಾನು ಏನು ನಿಮ್ಮ ಮುಂದೆ ಎಲ್ಲ ನಾನು ಇದು ಮಾತಾಡ್ತಾ ಇದ್ದೀನೋ ಅದಕ್ಕೆ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳೇ ಕಾರಣ. ಓಕೆ, ಹರ್ಷವರ್ಧನ್ ಅವರೇ, ನೀವು ಗುರು ರಾಯರಿಗೆ ಗುರುಗಳಾಗಿರುವಂಥ ಸುಧೀಂದ್ರ ತೀರ್ಥಗಳ ಪಾತ್ರವನ್ನು ಮಾಡ್ತಾ ಇದ್ದೀರಿ. ಸೊ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಅದಕ್ಕೆ? ಮೊದಲು ಇಂಥ ಒಂದು ಒಳ್ಳೆ ಧಾರಾವಾಹಿನ ನಿರ್ಮಾಣ ಮಾಡ್ತಿರುವಂಥ ನಮ್ಮ ಪಟ್ಟಾಭಿರಾಮ್ ಸಾರ್ ಮತ್ತು ಇಂಥ ಒಂದು ಅದ್ಭುತವಾದ ಧಾರಾವಾಹಿನ ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಇದಕ್ಕೆ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿದ್ದಾರಲ್ಲ ಬಾಲ ಸುರೇಶ್ ಅವರಿಗೆ ನಾನು ಆಭಾರಿಯಾಗಿರ್ತೀನಿ, ಆ್ಯಸ್ ಎ ಆ್ಯಕ್ಟರ್ ಮತ್ತು ಒಬ್ಬ ಪ್ರೇಕ್ಷಕನಾಗಿ ಕೂಡ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ, ಒಂದು 25-30 ವರ್ಷ ನಮ್ಮ ಕನ್ನಡ ಧಾರಾವಾಹಿಯ ಇತಿಹಾಸ ಏನಿದೆ ಅದರಲ್ಲಿ ಈ ಮಟ್ಟದ ಒಂದು ಧಾರಾವಾಹಿ ಬಂದಿರಲಿಲ್ಲ. ಕ್ವಾಲಿಟಿ ಆಗಲಿ ಅಥವಾ ಅದಕ್ಕೆ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಆಗಲಿ, ಅದರಲ್ಲಿ ಮಾಡ್ತಿರುವಂಥ ಪಾತ್ರಧಾರಿಗಳಾಗಲಿ, ಇದು ಒಂದು ಐತಿಹಾಸಿಕ ಕೂಡ ಹೌದು, ಪೌರಾಣಿಕ ಕೂಡ ಹೌದು, ಎಲ್ಲ ರೀತಿ ಮಿಶ್ರಣ. ಇದರಲ್ಲಿ ಸತ್ಯ ಘಟನೆ, ಇದು ನಡೆದಿರುವಂಥ ಘಟನೆಗಳಿದೆ, ಅದಕ್ಕೆ ಪೌರಾಣಿಕವಾದ ಒಂದು ಹಿನ್ನೆಲೆ ಕೂಡ ಇದೆ. ಇದನ್ನಷ್ಟನ್ನು ಒಂದು ಮಧ್ವ ಸಂಪ್ರದಾಯವನ್ನು ಎತ್ತಿ ಹಿಡಿಯುವಂಥ ಒಂದು, ಇದರಲ್ಲಿ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆದರೂ ಜನಗಳು ಗುರುತಿಸುವಂಥವ್ರು ಇರ್ತಾರೆ, ಮಠಗಳಿರುತ್ತೆ. ಅಂಥ ಪಾತ್ರ ಮಾಡಬೇಕಾದ್ರೆ ಮೊದಲು ನಾನು ಈ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬೇಸಿಕಲಿ ನಾನು ಮಾಡಿರೋದು ಮೋಸ್ಟ್ ಆಫ್ ದ ಸೀರಿಯಲ್ಸಲ್ಲಿ ನೆಗೆಟಿವ್ ಪಾತ್ರಗಳೇ. ಹೌದು, ಎಲ್ಲೋದ್ರೂ ಕಳ್ಳ, ನೆಗೆಟಿವ್, ಬಂದ ನೋಡು ವಿಲನ್, ವಿಕ್ಕಿ ಅಂತಲೇ ಹೆಸರು.
ಮೊದಲನೇ ಸರಿ ನನ್ನ ಮೇಕಪ್ ಟೆಸ್ಟ್ ಕರೆಸಿದಾಗ ನನ್ನ ಸ್ನೇಹಿತ ಆದರ್ಶ ಹೆಗಡೆ ಇದಕ್ಕೆ ಸಂಚಿಕೆ ನಿರ್ದೇಶನ ಮಾಡ್ತಿದ್ದಾನೆ. ಬಾಲಾ ಸುರೇಶ್ ಅವರು ಮೇಕಪ್ ಟೆಸ್ಟ್ ಮಾಡಿಸೋಣ ಅಂತ ಹಾಕಿಸಿದಾಗ ನನಗೆ ಯಾವ ಪಾತ್ರ ಅಂತ ಗೊತ್ತಿರಲಿಲ್ಲ. ಅವ್ರು ಹೇಳಿದಾಗೆ ಎಲ್ಲ ಬಾಲ್ಡ್ ವಿಗ್ಸ್ ಎಲ್ಲ ಹಾಕಿಸಿ ಪ್ರಿಪೇರ್ ಆಗಿ ಹೋದೆ. ಸೊ ವಿತ್ ಮೇಕಪ್ ಎಲ್ಲ ಹಾಕಿದಾಗ ನೀವು ಅದಕ್ಕೆ ಸೂಟೇಬಲ್ ಅಂತ ಅನಿಸ್ತು? ಆದರೂ ನನಗೆ ಅದು ಯಾವ ಪಾತ್ರ ಅಂತ ಗೊತ್ತಿರಲಿಲ್ಲ. ಅವ್ರು ಪೂರ್ತಿ ಬಾಲ್ಡ್ ಮಾಡಿಸಿದ್ರು, ಕಚ್ಚೆ ಎಲ್ಲ ಹಾಕಿ ನಿಲ್ಲಿಸಿದ್ರು. ಬಾಲಾ ಸರ್ ನೋಡಿದ್ರು, ಓಕೆ ಅಂತ ಹೇಳಿದ್ರು. ನನಗಾಗಲೂ ಅನುಮಾನ, ನಾನು ಯಾಕೆಂದರೆ ಪೌರಾಣಿಕ ಹಿನ್ನೆಲೆ ಇಲ್ಲ, ಮಾಡೇ ಇಲ್ಲ, ನಾನು ಯಾವ ಧಾರಾವಾಹಿ ಮಾಡೇ ಇಲ್ಲ. ಸೊ ನಿಮ್ಮಲ್ಲಿ ಆ ಒಂದು ಪ್ರಶ್ನೆ ಇತ್ತು, ನಾನು ಈ ಪಾತ್ರ ಮಾಡಬಲ್ಲೆನಾ ಅಂತ. ಆಮೇಲೆ ಬೇಸಿಕಲಿ ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಸ್ಪೀಡು, ನಾನು ಸ್ವಲ್ಪ ಹೈಪರ್ ಆ್ಯಕ್ಟಿವ್, ತುಂಬ ಸ್ಲೋ ಇಲ್ಲ. ಫಸ್ಟ್ ಅವ್ರು ಹೇಳಿದ್ ನನಗೆ ಅದೇ, ನೀನು ತುಂಬ ಸ್ಲೋ ಆಗಬೇಕು ಅಂತ. ಸ್ಲೋ ಆಗಬೇಕು, ಹೇಗೆ ಸ್ಲೋ ಆಗೋದು? ಸೊ ನಮ್ಮ ಸ್ಪೀಡ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಡೈಲಾಗ್ ಡೆಲಿವರಿ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಎಲ್ಲ ಫಾಸ್ಟ್ ಟಾಕ್ ಟಾಕ್ ಅಂತ ಹೋಗ್ತಿರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಸ್ಪೀಡ್. ಇದ್ರ ಮೇಲೆ ಫಸ್ಟು ಒಂದೊಂದೇ ಪ್ರತಿದಿನ ಹಿಡ್ತಾ ಒಂದು ಅರ್ಧ ಗಂಟೆ ಕ್ಲಾಸು ಡೈರೆಕ್ಟರ್ ಸರಿಂದ, ನೀ ಹೀಗೆ ಮಾಡಿ ಹಿಡಿದು ಅದೇ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ತಾಯಿದ್ರು, ನೀವು ಮೊದಲನೇ ಎಪಿಸೋಡ್ ನೋಡಿದ್ದಕ್ಕೂ ಈಗಲೂ ಬಹಳಷ್ಟು ವ್ಯತ್ಯಾಸ, ಅಜಗಜಾಂತರವಾಗಿದೆಯಾ ಅಂತ ಹೇಳ್ತಾಯಿದ್ರು. ಅದು ಎಲ್ಲ ಗುರುರಾಯರ ಕೃಪೆನೇ ಅಷ್ಟೇ, ನನ್ನ ಪ್ರಯತ್ನ ಏನಿಲ್ಲ. ಪ್ರತಿದಿನ ಕೂತ್ಕೊಂಡಾಗ ರಾಯರನ್ನ ನೆನೆಸ್ಕೊಂಡು ಕೂತಿರ್ತೀನಿ ಅಷ್ಟೇ, ಅವ್ರನ್ನ ಧ್ಯಾನ ಮಾಡ್ಕೊಂಡು ಕೂತಿರ್ತೀನಿ. ಅವ್ರು ಏನು ಹೇಳ್ತಾರೆ, ಇನ್ನೊಬ್ರು ಗುರುಗಳಿದ್ದಾರೆ, ಅವ್ರು ಹೇಳಿದ್ನ ಫಾಲೋ ಮಾಡ್ತೀನಿ ಅಷ್ಟೇ. ಓಕೆ, ಖಂಡಿತ. ಇನ್ನು ಈ ಧಾರಾವಾಹಿಯ ಇಡೀ ಜೀವಾಳವಾಗಿರುವಂಥವರು ಪರೀಕ್ಷಿತ್ ಹಾಗೂ ಆನಂದ, ಅಂದರೆ ಗುರುರಾಯರ ಪಾತ್ರ ಹಾಗೂ ಪತ್ನಿ ಸರಸ್ವತಿಯವರ ಪಾತ್ರ, ಅವರಿಬ್ಬರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ದೃಶ್ಯದ ತುಣುಕನ್ನು ನೋಡ್ಕೊಂಡು ಬರೋಣ. ಸರಸ್ವತಿ, ಇದೇನು ಇನ್ನೂ ಅಳುತ್ತಲೇ ಇದ್ದೀಯಾ? ಅಳದೆ ಇನ್ನೇನು ಉಳಿದಿದೆ ಸ್ವಾಮಿ ನನ್ನ ಭಾಗ್ಯದಲ್ಲಿ. ನನ್ನ ಬದುಕೆಲ್ಲ ನೀವೇ ಎಂದು ತಿಳಿದಿದ್ದೆ. ನನ್ನ ನಂಬಿಕೆಯ ಬುಡವೇ ಕುಸಿಯುತ್ತಿದೆಯಲ್ಲ. ನೀನು ಹೀಗೆ ಸಾಮಾನ್ಯ ಸ್ತ್ರೀಯಂತೆ ಹಠ ಹಿಡಿಯಬಹುದೇ? ಸ್ವಾಮಿ, ಸಾಮಾನ್ಯಳೆಂದರೆ ಏನು ಅರ್ಥ? ಸತಿಯಾದವಳು ಗಂಡನನ್ನು ತನ್ನ ಪಾಲಿಗೆ ಉಳಿಸಿಕೊಳ್ಳುವುದು ಅಧರ್ಮವೇ? ಸರಸ್ವತಿ, ಇದೇನು ನಾನು ಬೇಡಿ ತಂದುಕೊಂಡಿದ್ದೆ? ಜಗತ್ತಿನ ಹಿತದೃಷ್ಟಿಯಿಂದ ಧಾರ್ಮಿಕ ಜನತೆಯ ಆಶೋತ್ತರ, ವಿದ್ವದ್ ವೃಂದದ ಆಕಾಂಕ್ಷೆ, ನನ್ನ ಪಾರಮಾರ್ಥಿಕ ಸಾಧನೆ, ಇವುಗಳೆಲ್ಲವೂ ಸೇರಿ ಧಾರಾವಾಹಿಯ ಜೀವಾಳ ಪರೀಕ್ಷಿತ್ ಹಾಗೂ ಆನಂದ ಅವರ ಜೊತೆ ಮಾತಾಡ್ತೀವಿ. ಅದಕ್ಕೂ ಮೊದಲು ವೀಕ್ಷಕರೇ ಒಂದು ಸಣ್ಣ ವಿರಾಮ.